ಎಲ್ಲರಿಗೂ ನಮಸ್ಕಾರ. ಗ್ರಾಮ ಪಂಚಾಯತ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮೊದಲನೇದಾಗಿ ನಾವು ಗ್ರಾಮ ಪಂಚಾಯತ್ ಎಂದರೇನು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ಗ್ರಾಮ ಪಂಚಾಯತ್ ಎಂದರೆ ಗ್ರಾಮ ಮಟ್ಟದ ಸ್ಥಳೀಯ ಸ್ವಶಾಸನ ಸಂಸ್ಥೆಯಾಗಿದೆ. ಸ್ಥಳೀಯ ಸ್ವಶಾಸನ ಸಂಸ್ಥೆ ಅಂದ್ರೆ ಗ್ರಾಮದ ಮೂಲಭೂತ ಹಾಗೂ ಅವಶ್ಯಕತೆಗಳನ್ನು ಅನುಸರಿಸಿ ಶಾಸನ ಮಾಡುವ ಸಂಸ್ಥೆಯಾಗಿದೆ. ಇದು ಭಾರತ ಗ್ರಾಮ ಪಂಚಾಯತ್ ವ್ಯವಸ್ಥೆಯ ಗ್ರಾಮೀಣ ಆಡಳಿತದ ಮುಖ್ಯ ಭಾಗವಾಗಿದೆ ಮತ್ತು ಮೊದಲನೇ ಘಟಕವಾಗಿದೆ. ಗ್ರಾಮ ಪಂಚಾಯತ್ ಅಂದ್ರೆ ಗ್ರಾಮದ ಅಭಿವೃದ್ಧಿ ಕೆಲಸಗಳು, ಜನರ ಸಮಸ್ಯೆಗಳು, ಮೂಲಭೂತ ಸೌಕರ್ಯಗಳಾದ ರಸ್ತೆ, ನೀರು, ಬೆಳಕು, ಚರಂಡಿ ವ್ಯವಸ್ಥೆ, ಸ್ವಚ್ಛತೆ ಬಗ್ಗೆ ನೋಡಿಕೊಳ್ಳುವ ಸರ್ಕಾರದ ಪ್ರಮುಖ ಅಂಗ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸುತ್ತದೆ. ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯತ್ ವ್ಯವಸ್ಥೆಯು ಯಾವ ಕಾನೂನಿನಿಂದ ಬಂದಿದೆ ಎಂಬುದನ್ನು ನೋಡೋದಾದ್ರೆ, ಭಾರತದಲ್ಲಿ ಗ್ರಾಮ ಪಂಚಾಯತ್ ವ್ಯವಸ್ಥೆ ಸಂವಿಧಾನಿಕವಾಗಿ 1993 ಏಪ್ರಿಲ್ 24ರಂದು 73ನೇ ತಿದ್ದುಪಡಿ ಮಾಡಿ ಜಾರಿಗೆ ಬಂದಿದೆ. ಈ ಐತಿಹಾಸಿಕ ದಿನವನ್ನು ಅಂದ್ರೆ ಏಪ್ರಿಲ್ 24ರ ದಿನವನ್ನು ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನ ಎಂದು ಪ್ರತಿ ವರ್ಷ ಆಚರಿಸಲಾಗುತ್ತದೆ. ಗ್ರಾಮ ಪಂಚಾಯತ್ ರಚನೆಯಲ್ಲಿ ಗ್ರಾಮ ಪಂಚಾಯತ್ ನಲ್ಲಿ ಸಾಮಾನ್ಯವಾಗಿ ಯಾರು ಇರುತ್ತಾರೆ ಎಂಬುದನ್ನು ನೋಡುವುದಾದ್ರೆ, ಗ್ರಾಮ ಪಂಚಾಯತ್ ಅಲ್ಲಿ ಅಧ್ಯಕ್ಷ, ಪ್ರೆಸಿಡೆಂಟ್, ಉಪಾಧ್ಯಕ್ಷರು, ವೈಸ್ ಪ್ರೆಸಿಡೆಂಟ್, ವಾರ್ಡ್ ಸದಸ್ಯರು ಅಂದ್ರೆ ವಾರ್ಡ್ ಮೆಂಬರ್ ಇರ್ತಾರೆ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಅಂದ್ರೆ PDO ಇವ್ರು ಒಳಗೊಂಡು ಒಂದು ಗ್ರಾಮ ಪಂಚಾಯತ್ ರಚನೆ ಆಗಿರ್ತದೆ. ಗ್ರಾಮ ಪಂಚಾಯತ್ ಮಾಡುವ ಪ್ರಮುಖ ಕೆಲಸಗಳನ್ನು ನೋಡುವುದಾದರೆ, ಗ್ರಾಮದಲ್ಲಿ ರಸ್ತೆ ನಿರ್ಮಾಣ. ಗ್ರಾಮೀಣ ಭಾಗದಲ್ಲಿ ಹದಗೆಟ್ಟ ಪ್ರಮುಖ ರಸ್ತೆಗಳು ಹಾಗೂ ಓಣಿಗಳ ರಸ್ತೆಗಳನ್ನು ನಿರ್ಮಾಣ ಮಾಡ್ತತಿ. ಇನ್ನು ಎರಡನೇದಾಗಿ ನೋಡಿದ್ರೆ ಕುಡಿಯುವ ನೀರಿನ ವ್ಯವಸ್ಥೆ. ಗ್ರಾಮದ ಸಂಪೂರ್ಣ ಅಥವಾ ಗ್ರಾಮದ ಅಲ್ಲಿ ಎಲ್ಲ ಜನರಿಗೂ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಗ್ರಾಮ ಪಂಚಾಯತ್ ನೋಡಿಕೊಳ್ತದೆ. ವಿದ್ಯುತ್ ಬೆಳಕು ವ್ಯವಸ್ಥೆ. ವಿದ್ಯುತ್ ಬೆಳಕು ವ್ಯವಸ್ಥೆ ಅಂದ್ರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಪ್ರತಿ ಕಂಬಗಳಿಗೆ ಬೀದಿ ದೀಪಗಳ ನಿರ್ವಹಣೆ ಹಾಗೂ ಲೈಟ್ ಕಂಬಗೆ ಲೈಟ್ ಹಾಕುವುದು ಇಂಥ ವ್ಯವಸ್ಥೆ ಮಾಡುತ್ತೆ. ಮತ್ತು ಸ್ವಚ್ಛತೆ ಮತ್ತು ಕಸ ನಿರ್ವಹಣೆ. ಸ್ವಚ್ಛತೆ ಮತ್ತು ಕಸ ನಿರ್ವಹಣೆ ಅಂದ್ರೆ ಗ್ರಾಮದ ಸಂಪೂರ್ಣ ಭಾಗದಲ್ಲಿ ಸ್ವಚ್ಛವನ್ನು ನೋಡ್ಕೊಳ್ಳೋದು ಮತ್ತು ಸ್ವಚ್ಛತೆಗೆ ಮಹತ್ವವನ್ನು ಗ್ರಾಮ ಪಂಚಾಯತ್ ಮೊದಲು ಮಾಡ್ತದೆ ಕೆಲಸ. ಮತ್ತೆ ಇನ್ನೊಂದು ಪ್ರಮುಖ ಕೆಲಸ ನೋಡೋದಾದ್ರೆ, ಗ್ರಾಮದಲ್ಲಿ ಜನನ ಮತ್ತು ಮರಣ ದಾಖಲೆಗಳನ್ನ ದಾಖಲಿಸುತ್ತೆ. ಯಾರೇ ಹುಟ್ಟಿದ್ರು ಅಥವಾ ಡೆತ್ ಆದ್ರೂ ಸಂಪೂರ್ಣ ದಾಖಲೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ದಾಖಲೆ ಆಗಿರ್ತದೆ. ಇನ್ನೊಂದು ಪ್ರಮುಖ ಕೆಲಸ ನೋಡೋದಾದ್ರೆ, ಸರ್ಕಾರದ ಯೋಜನೆ ಜನರಿಗೆ ತಿಳಿಸುವುದು ಹಾಗೂ ಅದರ ಬಗ್ಗೆ ಮಾಹಿತಿ ನೀಡುವುದು ಗ್ರಾಮದ ಪ್ರಮುಖವಾದ ಕೆಲಸವಾಗಿದೆ. ಹಾಗೆ ಇನ್ನೊಂದು ಪ್ರಮುಖ ಕೆಲಸ ನೋಡೋದಾದ್ರೆ ಮನೆ ನಿರ್ಮಾಣ ಯೋಜನೆ. ಮನೆ ನಿರ್ಮಾಣ ಎಂದರೆ ಗ್ರಾಮದಲ್ಲಿ ಬಡವರಿಗೆ ಮನೆಯನ್ನ ವಸತಿ ಯೋಜನೆಯಲ್ಲಿ ದೊರಕಿಸಿಕೊಡುವುದು ಪ್ರಮುಖ ಕೆಲಸವಾಗಿರ್ತತಿ. ಉದಾಹರಣೆಗೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ, ಇಂದಿರಾ ಗಾಂಧಿ ಯೋಜನೆ ಇಂತಹ ಪ್ರಮುಖ ಯೋಜನೆಗಳನ್ನು ನೀಡುತ್ತದೆ. ಗ್ರಾಮ ಪಂಚಾಯತ್ ನ ಸದಾ ಅಭಿವೃದ್ಧಿಯನ್ನು ಬಯಸುವ ಗ್ರಾಮ ಪಂಚಾಯತ್ ಹಣದ ಮೂಲವನ್ನು ನಾವು ನೋಡೋದಾದ್ರೆ, ಸರ್ಕಾರದಿಂದ ಬಂದಂತ ಅನುದಾನವನ್ನು ಜನರಿಗೆ ಅಥವಾ ಗ್ರಾಮಕ್ಕೆ ಸಂಪೂರ್ಣವಾಗಿ ತೊಡಗಿಸುತ್ತದೆ. ಇನ್ನೊಂದು ಮೂಲ ನೋಡ್ಬೇಕು, ಮನೆ ತೆರಿಗೆ. ಗ್ರಾಮ ಪಂಚಾಯತ್ ನಲ್ಲಿ ವ್ಯಾಪ್ತಿಯಲ್ಲಿ ಬರುವ ಮನೆಗಳ ಟ್ಯಾಕ್ಸ್. ಮತ್ತೊಂದು ವಾಟರ್ ಬಿಲ್ ಅಂದ್ರೆ ನೀರಿನ ತೆರಿಗೆ, ನೀರಿನ ಮೇಲೆ ಟ್ಯಾಕ್ಸ್ ಬಂದಂತ ಅದು ಮೂಲ. ಮಾರುಕಟ್ಟೆ ಶುಲ್ಕ. ಆ ಗ್ರಾಮದಲ್ಲಿ ನಡೆಯುವ ಮಾರುಕಟ್ಟೆ ಶುಲ್ಕದಿಂದ ಸಹ ಆದಾಯದ ಒಂದು ಪ್ರಮುಖ ಮೂಲವಾಗಿದೆ ಅಂತ ನಾವು ಹೇಳ್ಬೋದು. ಗ್ರಾಮ ಪಂಚಾಯತ್ ಮಾಹಿತಿಯಲ್ಲಿ ನಾವು ಪ್ರಮುಖವಾಗಿ ತಿಳಿದುಕೊಳ್ಬೇಕೇನೆಂದ್ರೆ, ಗ್ರಾಮ ಸಭೆ. ಗ್ರಾಮ ಸಭೆ ಅಂದ್ರೆ ಗ್ರಾಮದ ಎಲ್ಲ ಮತದಾರರು ಸೇರಿ ಮಾಡುವ ಒಂದು ಸಭೆಯನ್ನ ಗ್ರಾಮ ಸಭೆ ಅಂತಾರೆ. ಗ್ರಾಮ ಸಭೆ ಮಾಡೋಕ್ಕಿಂತ ಮೊದಲು ವಾರ್ಡ್ ಸಭೆ ಮಾಡ್ತಾರೆ. ವಾರ್ಡ್ ಸಭೆ ಅಂದ್ರೆ ಪ್ರತಿ ಒಂದು ವಾರ್ಡಿನ ಸಮಸ್ಯೆಗಳನ್ನ ಆಲಿಸಿ ಅದನ್ನ ಕ್ರಿಯಾಯೋಜನೆ ರೂಪಿಸಿ ಗ್ರಾಮ ಸಭೆಯಲ್ಲಿ ಮಾಡಿ ಫೈನಲ್ ಮಾಡ್ತಾರ. ಇದನ್ನ ಗ್ರಾಮ ಸಭೆ ಅಂತಾರ. ಗ್ರಾಮ ಸಭೆ ಪ್ರಮುಖ ಪಾತ್ರ ವಹಿಸುತ್ತೆ. ಯಾಕಂದ್ರೆ ಗ್ರಾಮದ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಬಹುದು ಮತ್ತು ಯೋಜನೆಗಳನ್ನ ಆಯ್ಕೆ ಮಾಡ್ತಾರ. ಅಲ್ಲಿ ಮತ್ತೆ ಗ್ರಾಮದಲ್ಲಿರುವ ಸಮಸ್ಯೆಗಳನ್ನ ಸಂಪೂರ್ಣವಾಗಿ ಪರಿಹಾರವನ್ನು ಕಂಡುಕೋಬೇಕಂದ್ರ ಗ್ರಾಮ ಸಭೆಯು ಪ್ರಮುಖವಾದ ಪಾತ್ರವನ್ನು ವಹಿಸ್ತೈತಿ. ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರಗಳು.